ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡೋಣ. SIT ನ್ಯೂಸ್ ಅಲ್ಲಿ ಧರ್ಮಸ್ಥಳದ ಮಾಸ್ ಬ್ಯೂರಲ್ ಕೇಸ್ ಕುರಿತು SIT ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಆದ್ರೆ SIT ಅಂದ್ರೇನು? ಇದು ಹೇಗೆ ಕೆಲಸ ಮಾಡತ್ತೆ? ನಿಜಕ್ಕೂ ಜನರಿಗೆ ಒಳ್ಳೇದಾ ಇದು? ಇದೆಲ್ಲಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇನ್ಯಾಕ್ ತರ, ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಮೊದಲಿಗೆ SIT ಅಂದ್ರೆ ಏನು? SIT ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಅರ್ಥ. ಇದು ಸಾಮಾನ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ. ಗವರ್ಮೆಂಟ್ ಅಥವಾ ಕೋರ್ಟ್ ಸೆನ್ಸಿಟಿವ್ ಅಥವಾ ದೊಡ್ಡ ದೊಡ್ಡ ಕಾಂಪ್ಲಿಕೇಟೆಡ್ ಕೇಸಸ್ ಬಂದಾಗ ಅದನ್ನ ತನಿಖೆ ಮಾಡೋದಕ್ಕೆ ಸ್ಪೆಷಲ್ ಆಫೀಸರ್ಸ್ ನ ಸೇರಿಸಿ ಒಂದು ಟೀಮ್ ನ ರೆಡಿ ಮಾಡ್ತಾರೆ. ಅದನ್ನೇ SIT ಅಂತ ಕರೆಯೋದು. ಇನ್ನ SIT ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ನೋಡಿದ್ರೆ, SIT ಯೂಶುವಲಿ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಥವಾ ಸ್ಟೇಟ್ ಗವರ್ಮೆಂಟ್ ಫಾರ್ಮ್ ಮಾಡುತ್ತೆ. ಇದರಲ್ಲಿ ಸೆಲೆಕ್ಟೆಡ್ ಎಕ್ಸ್ಪೀರಿಯನ್ಸ್ಡ್ ಆಫೀಸರ್ಸ್ ಇರ್ತಾರೆ. ಕೆಲವೊಮ್ಮೆ ಬೇರೆ ಸ್ಟೇಟ್ ಇಂದ ಕೂಡ ಆಫೀಸರ್ನ ಇನ್ಕ್ಲೂಡ್ ಮಾಡ್ಕೋತಾರೆ, ಬಯಸ್ ಆಗದೆ ಇರಲಿ ಅನ್ನೋದು ರೀಸನ್ಗೋಸ್ಕರ. ದೆನ್ SIT ಪ್ರೋಸೆಸ್ ಹೇಗಿರುತ್ತೆ, ಅವರ ವರ್ಕ್ ಪ್ರೋಸೆಸ್ ಹೇಗಿರುತ್ತೆ ಅಂತ ನೋಡೋದಾದ್ರೆ, SIT ವರ್ಕ್ ಪ್ರೋಸೆಸ್. SIT ಹೇಗೆ ವರ್ಕ್ ಮಾಡುತ್ತೆ? ಮೊದಲಿಗೆ ಅವರು ಒಂದು ಕೇಸ್ನ ಹ್ಯಾಂಡ್ ಓವರ್ ಮಾಡ್ತಾರೆ. ಒಂದು ಕೇಸ್ SITಗೆ ಕೊಟ್ಟ ಮೇಲೆ ಪೊಲೀಸ್ ಫೈಲ್ಸ್, ಡಾಕ್ಯುಮೆಂಟ್ಸ್, ವಿಟ್ನೆಸ್ ಸ್ಟೇಟ್ಮೆಂಟ್ಸ್ ಏನಿರುತ್ತೆ ಎಲ್ಲ ಅದು ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಇನ್ನ ಸೆಕೆಂಡ್, ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್. SIT ಪ್ರೆಷರ್ ಇಲ್ಲದೆ ಸ್ವತಂತ್ರವಾಗಿ ಇನ್ವೆಸ್ಟಿಗೇಟ್ ಮಾಡುತ್ತೆ. ಇನ್ನ ಮೂರನೇದು, ಎಕ್ಸ್ಪರ್ಟ್ ಹೆಲ್ಪ್. ಫಾರೆನ್ಸಿಕ್, ಟೆಕ್ನಾಲಜಿ, ಲೀಗಲ್ ಎಕ್ಸ್ಪರ್ಟ್ ನ ಸಪೋರ್ಟ್ ತಗೊಂತಾರೆ. ಕೊನೆಯದಾಗಿ ಫೈನಲ್ ರಿಪೋರ್ಟ್. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ್ಮೇಲೆ ರಿಪೋರ್ಟ್ ಕೋರ್ಟ್ ಅಥವಾ ಗವರ್ಮೆಂಟ್ಗೆ ಸಬ್ಮಿಟ್ ಮಾಡ್ತಾರೆ. ಎಕ್ಸಾಂಪಲ್, ಧರ್ಮಸ್ಥಳ SIT ಈಸ್ ನೌ ಆನ್ ಗೋಯಿಂಗ್. ಇತ್ತೀಚೆಗೆ ಕರ್ನಾಟಕ ಗವರ್ಮೆಂಟ್ ಧರ್ಮಸ್ಥಳ ಮಾಸ್ ಬ್ಯೂರಲ್ ಅಲಿಗೇಷನ್ಸ್ ಏನಿತ್ತು ಅದನ್ನ ತನಿಖೆ ಮಾಡೋದಕ್ಕೆ 20 ಮೆಂಬರ್ SIT ರಚನೆ ಮಾಡಿದೆ. ಟೀಮ್ ಹೆಡ್ ಆಗಿ DGP ಪ್ರಣಬ್ ಮಹಾಂತಿ ಅವರು, ಇನ್ನ DIG ಅನುಚೇತ್ ಅವರು, DCP ಸೌಮ್ಯಲತಾ ಮತ್ತೆ SP ಜಿತೇಂದ್ರ ಕುಮಾರ್ ದಯಾಮ್ ಅವರು. SIT ಆಲ್ರೆಡಿ ಒಂದು ಸೈಟ್ ಇನ್ಸ್ಪೆಕ್ಷನ್ ನಡೆಸ್ತಾ ಇದೆ. ವಿಟ್ನೆಸ್ ನ ಕ್ವೆಶ್ಚನ್ ಮಾಡ್ತಾ ಇದ್ದಾರೆ. ಇದು ರಿಯಲ್ ಟೈಮ್ ಎಕ್ಸಾಂಪಲ್ ನಮ್ಗೆ ಹೇಗೆ SIT ಒಂದು ದೊಡ್ಡ ಕೇಸ್ಗೆ ಇನ್ವೆಸ್ಟಿಗೇಷನ್ ಮಾಡುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ. ಸೊ SIT ಹೇಗೆ ಯೂಸ್ಫುಲ್ ಆಗುತ್ತೆ ಅಂತ ನೋಡೋದಾದ್ರೆ, ಅವ್ರಿಗೆ ಪೊಲಿಟಿಕಲ್ ಪ್ರೆಷರ್ ಕಡಿಮೆ ಇರುತ್ತೆ, ಮತ್ತೆ ಒಂದೇ ಕೇಸ್ ಮೇಲೆ ಅವರು ಫೋಕಸ್ ಮಾಡೋದ್ರಿಂದ ಫಾಸ್ಟ್ ಇನ್ವೆಸ್ಟಿಗೇಷನ್ ಆಗುತ್ತೆ. ಸೊ ಜನರಲಿ ಟ್ರಸ್ಟ್ ಬಿಲ್ಡ್ ಆಗತ್ತೆ. ಇನ್ನ ದೊಡ್ಡ ದೊಡ್ಡ ಸ್ಕ್ಯಾಮ್ಗಳು, ಕರಪ್ಷನ್ ಕೇಸಸ್ ಕ್ವಿಕ್ ಆಗಿ ಎಕ್ಸ್ಪೋಸ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನ ಎಲ್ಲ ಆರಾಮ, ಏನು ಪ್ರಾಬ್ಲಮ್ಸ್ ಇರಲ್ವಾ, ಅಲಿಗೇಷನ್ಸ್ ಇರಲ್ವಾ, ಲಿಮಿಟೇಷನ್ಸ್ ಇರಲ್ವಾ ಅಂತ ನೋಡೋದಾದ್ರೆ ಪ್ರಾಬ್ಲಮ್ ಕೂಡ ಇದ್ದಿದೆ. SIT ಫಾರ್ಮ್ ಮಾಡಿದ್ರು ಕೂಡ ಕೆಲವೊಮ್ಮೆ ಗವರ್ಮೆಂಟ್ ಇನ್ಫ್ಲೂಯೆನ್ಸ್ ಮಾಡೋ ಚಾನ್ಸಸ್ ಇರುತ್ತೆ. ಇನ್ವೆಸ್ಟಿಗೇಷನ್ ಕೆಲವೊಮ್ಮೆ ಇಯರ್ಸ್ ವರ್ಗೂ ತಗೊಳತ್ತೆ. ಹಾಗೆ ರಿಪೋರ್ಟ್ ನ ಪಬ್ಲಿಕ್ ನಲ್ಲಿ ರಿಲೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ಜನರಿಗೆ ಡೌಟ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಕೊನೆಯದಾಗಿ SIT ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ಪೆಷಲ್ ಟೀಮ್ ಫಾರ್ ಸ್ಪೆಷಲ್ ಕೇಸಸ್. ಅದು ಇಂಡಿಪೆಂಡೆಂಟ್ ಆಗಿ, ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ಜನರಿಗೆ ಬೆನಿಫಿಟ್ ಆಗತ್ತೆ. ಬಟ್ ಡಿಲೇ ಅಥವಾ ಇನ್ಫ್ಲೂಯೆನ್ಸ್ ಬಂತು ಅಂತ ಹೇಳಿದ್ರೆ ಜನರ ಟ್ರಸ್ಟ್ ಏನಿದೆ ಅದು ಡೌನ್ ಆಗ್ತಾ ಹೋಗುತ್ತೆ. ಹೀಗಾಗಿ ಅಕೌಂಟಬಿಲಿಟಿ ತುಂಬಾನೇ ಇಂಪಾರ್ಟೆಂಟ್. ಇದಾಗಿತ್ತು ನಾನು ತಿಳಿದುಕೊಂಡಂತ SIT ಬಗೆಗಿನ ಒಂದಿಷ್ಟು ಮಾಹಿತಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ತರ ಒಂದೊಳ್ಳೆ ಇನ್ಫಾರ್ಮೇಶನ್ ಇರೋ ವಿಡಿಯೋ ಜೊತೆಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್, ದಿಸ್ ಇಸ್ ಸುರಭಿ ರವಿಕುಮಾರ್. ಟೇಕ್ ಕೇರ್, ಬೈ ಬೈ, ನಮಸ್ಕಾರ.